ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ನಾನು ಡ್ರೆಸ್ ಮೆಟೀರಿಯಲ್ ತರಿಸಿದ್ದೀನಿ. ಸೊ ಇದು ಬಂದ್ಬಿಟ್ಟು ಮದರ್ಸ್ ಡೇ ಅಂತ ಹೇಳಿ ನಮ್ಮ ಮಮ್ಮಿಗೆ ಒಂದು ಡ್ರೆಸ್ನ ಗಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೀನಿ. ಸೊ ಇದು ಬಂದ್ಬಿಟ್ಟು ಅನಾರ್ಕಲಿಯಲ್ಲಿ ಇರುವಂತಹ ಡ್ರೆಸ್ ಆಗಿದೆ. ಕಲರು ನಾನು ಆರ್ಡರ್ ಮಾಡಿರೋದು ಗ್ರೀನ್ ಕಲರ್. ಸೊ ಇದು ಯಾವ ಕಲರ್ ಬಂದಿದೆ, ಹಾಗೆ ಹೇಗಿದೆ ಡ್ರೆಸ್ ಅನ್ನೋದನ್ನು ನೋಡೋಣ. ಹಾಗೆ ಇದು ಯಾವ ಒಂದು ಮೆಟೀರಿಯಲ್ ಅನ್ನೋದು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಸೊ ಹಾಗಾದರೆ ಲೇಟ್ ಮಾಡಿದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಈ ಒಂದು ಪ್ಯಾಕ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ಮೀಶೋದಲ್ಲಿ ಆಲ್ಮೋಸ್ಟ್ ಡ್ರೆಸ್ಗಳನ್ನು ತರಿಸ್ತೀನಿ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನಗೆ ಒಂದು ಕಾನ್ಫಿಡೆಂಟು ಈ ಒಂದು ಆ್ಯಪಲ್ಲಿ ಡ್ರೆಸ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸುಮಾರಷ್ಟು ಡ್ರೆಸ್ಗಳನ್ನು ನಾನು ತರಿಸಿರೋದು ಮೀಶೋದಲ್ಲೇ. ಪ್ರೈಸು ತುಂಬ ಕಮ್ಮಿ ಇರುತ್ತೆ. ಹಾಗೆ ಏನಪ್ಪ ಅಂತಂದರೆ ಡ್ರೆಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಸ್, ಗ್ರೀನ್ ಕಲರ್ ಡ್ರೆಸ್ಸು. ಸೊ ಸಖತ್ತಾಗಿದೆ, ತುಂಬ ಇಷ್ಟ ಆಯಿತು ಈ ಒಂದು ಡ್ರೆಸ್ಸು. ಕಲರ್ ತುಂಬ ಚೆನ್ನಾಗಿದೆ. ನಾನೇನೋ ಅಂದ್ಕೊಂಡಿದ್ದೆ ಕಲರ್ ಹೇಗಿರುತ್ತೋ ಏನೋ ಅಂಥೇಳಿ, ಆದರೆ ಕಲರ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು XXLಲ್ಲಿರೋಂತಹ ಒಂದು ಡ್ರೆಸ್ ಮೆಟೀರಿಯಲ್ಲು. ಏನಕ್ಕೆ ಅಂದರೆ ಸ್ವಲ್ಪ ಡ್ರೆಸ್ಸು ಫ್ರೀ ಇರಲಿ ಅಂತ ಹೇಳ್ಬಿಟ್ಟು ನಾನು XXLಲ್ಲಿ ಬುಕ್ ಮಾಡಿದ್ದೀನಿ. ಸೊ ಅಂದರೆ ಸ್ವಲ್ಪ ಫ್ರೀಯಾಗಿರುತ್ತೆ, ಹಾಕಿದಾಗ ಇರಿಟೇಷನ್ ಆಗಲ್ಲ. ಮತ್ತು ಯಾವಾಗಲೂ ಈಗ ನಾನು ತರಿಸಿರೋಂತಹ ಕ್ಲಾತ್ ಇದೆ ಅಲ್ಲ, ಇದು ಬಂದ್ಬಿಟ್ಟು ರಿಯಾನ್ ಕ್ಲಾತು. ರಿಯಾನ್ ಕ್ಲಾತಲ್ಲಿ ಏನಾಗುತ್ತೆ ಅಂದರೆ ಯಾವಾಗ್ಲೂ ಸಿಂಕ್ ಆಗಲ್ಲ. ಕಾಟನ್ ಏನಾಗುತ್ತೆ, ಸಿಂಕ್ ಆಗುತ್ತೆ ನೀರಿಗೆ ಹಾಕಿದ್ಮೇಲೆ, ಆಫ್ಟರ್ ವಾಶ್ ಸಿಂಕ್ ಆಗುತ್ತೆ. ಬಟ್ ಇದು ಮಾತ್ರ ಸಿಂಕ್ ಆಗೋದಿಲ್ಲ ರಿಯಾನಲ್ಲಿ. ಸೊ ಬಟ್ಟೆ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ತುಂಬ ಸಾಫ್ಟ್ ಆಗಿದೆ, ಹಾಗೆ ಸ್ಮೂತ್ ಆಗಿದೆ, ಹಾಗೆ ಕಲರ್ ಕೂಡ ಚೆನ್ನಾಗಿದೆ. ಮತ್ತು ಇನ್ನೊಂದೇನು ಅಂದರೆ ಇದು ಪ್ರಿಂಟೆಡ್ ಆಗಿದೆ, ಅಂದರೆ ಟಾಪಲ್ಲಿ ಪ್ರಿಂಟ್ ಬರುತ್ತೆ. ಮತ್ತು ಬಾಟಮಲ್ಲಿ ಏನಾಗುತ್ತೆ ಅಂತಂದರೆ ಬಾಟಮಲ್ಲಿ ಫುಲ್ಲು ಲಾಸ್ಟಲ್ಲಿ ಬಾಟಮಲ್ಲಿ ಪ್ರಿಂಟ್ ಬಂದಿದೆ ಈ ಥರ. ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ಥರ ಪ್ರಿಂಟೆಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಮೇಲೆ ಬಾಟಮಿಂದ ಮೇಲೆ ಇಲ್ಲಿ ಸ್ವಲ್ಪ ಪ್ಲೈನ್ ಇದೆ ಕ್ಲಾತು, ಅಂದರೆ ಪ್ಲೈನ್ ಕೊಟ್ಟಿದ್ದಾರೆ. ಸೊ ಎಲ್ಲ ಕಡೆ ಡಿಸೈನ್ ಪ್ರಿಂಟೆಡ್ ಕೊಟ್ಟರೆ ಅದೊಂಥರ ಆಗುತ್ತೆ, ಜಾತ್ರೆ ಥರ. ಆ ಥರ ಬೇಡ ಅಂತ ಈ ಥರ ಮಾಡಿದ್ದಾರೆ. ಸೊ ಸೈಜು ತುಂಬ ಫ್ರೀ ಸೈಜ್ ಇದೆ ನೋಡಿ, ಫ್ರೀ ಸೈಜ್ ಇದೆ, ಚೆನ್ನಾಗಿ ಫ್ರೀ ಸೈಜ್ ಇದೆ. ಸೊ ಜೊತೆಗೇನು ಅಂತಂದರೆ ಇದು ಲಾಂಗ್ ಸ್ಲೀವ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಇದೆ, ಅಂದರೆ ಚಿಕ್ಕದಾಗಿಲ್ಲ, ಸ್ಲೀವ್ ಏನು ಚಿಕ್ಕದಾಗಿಲ್ಲ, ಫುಲ್ ಸ್ಲೀವ್ ಇದೆ. ಸೊ ಡ್ರೆಸ್ಸು ಚೆನ್ನಾಗಿದೆ. ಆಫೀಸಿಗೆ ಹೋಗೋರಾಗಿರ್ಬೋದು ಅಥವಾ ಕಾಲೇಜ್ ಹೋಗೋ ಹುಡುಗಿಯರಾಗಿರ್ಬೋದು, ಹಾಗೆ ಯಾವುದೇ ಫಂಕ್ಷನ್ಗಳಿಗೆ, ಅಂದರೆ ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು ಮತ್ತು ಟೆಂಪಲ್ಗೆ ಹೋಗೋದಾಗಿರ್ಬೋದು, ಅವರೆಲ್ಲ ಹಾಕಲಿಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ. ಮತ್ತು ಇದು ನೆಕ್ ಬಂದ್ಬಿಟ್ಟು ರೌಂಡ್ ನೆಕ್ಕಲ್ಲಿದೆ. ನೆಕ್ ಬಂದು ರೌಂಡ್ ನೆಕ್ಕಲ್ಲಿದೆ, ತುಂಬ ಡೀಪ್ ಏನಿಲ್ಲ, ನಾರ್ಮಲ್ ಡೀಪ್ ಇದೆ. ಮತ್ತು ಬ್ಯಾಕು ಜಾಸ್ತಿ ಡೀಪ್ ಕೊಟ್ಟಿಲ್ಲ, ನಾರ್ಮಲಾಗಿ ಕೊಟ್ಟಿದ್ದಾರೆ. ಸಮ್ಮರ್ ಟೈಮಲ್ಲೂ ಹಾಕ್ಬೋದು, ವಿಂಟರ್ ಸೀಸನಲ್ಲಿ ಹಾಕ್ಬೋದು, ರೈನಿ ಸೀಸನಲ್ಲಿ ಹಾಕ್ಬೋದು, ಎಲ್ಲ ಸೀಸನ್ಗಳಲ್ಲೂ ಹಾಕ್ಬೋದು. ಮತ್ತು ಇದು ಅಂಬ್ರೆಲಾ ಕಟ್ಟಿಂಗಲ್ಲಿರುವಂತಹ ಒಂದು ಡ್ರೆಸ್ ಆಗಿದೆ. ಸೊ ಈ ಡ್ರೆಸ್ಸನ್ನು ನಾನು ತರಿಸಿರೋದು ಮೀಶೋದಲ್ಲಿ ಆಲ್ಮೋಸ್ಟ್ ಡ್ರೆಸ್ ಮೆಟೀರಿಯಲ್ ಸಖತ್ತಾಗಿರುತ್ತೆ. ಹಾಗೆ ಏನು ಅಂದರೆ ಪ್ರೈಸ್ ಕೂಡ ಕಮ್ಮಿ ಇರುತ್ತೆ. ಇದರ ಟೋಟಲ್ ಪ್ರೈಸ್ ಅಂದರೆ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಸೇರಿಬಿಟ್ಟು ಇದರ ಒಂದು ಟೋಟಲ್ ಪ್ರೈಸ್ ಬಂದ್ಬಿಟ್ಟು 300 ಇದೆ. ಬಟ್ ನಾನು ಆನ್ಲೈನ್ ಪೇ ಮಾಡಿರೋದ್ರಿಂದ ನನಗೆ 287 ರುಪೀಸ್ಗೆ ಈ ಒಂದು ಪ್ರಾಡಕ್ಟ್ ಸಿಕ್ಕಿದೆ. ಸೊ ಈ ಒಂದು ಡ್ರೆಸ್ ಮೆಟೀರಿಯಲಲ್ಲಿ ಸುಮಾರು 4 ಕಲರಷ್ಟು ಅವೈಲೇಬಲ್ ಇದೆ. ಸೊ ಇವತ್ತು ನಾನು ತರಿಸಿರೋಂತಹ ಕಲರ್ ಬಂದ್ಬಿಟ್ಟು ಈಗೇನು ಪಿಕ್ಚರಲ್ಲಿ ತೋರಿಸ್ತಿದ್ದೀನೋ ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಕಲರೇ ತರಿಸಿರೋದು. ಇದು ಬಂದ್ಬಿಟ್ಟು 300 ರುಪೀಸ್. ಆನ್ಲೈನ್ ಪೇ ಆಗಿರೋದ್ರಿಂದ 287 ರುಪೀಸ್ಗೆ ಈ ಒಂದು ಡ್ರೆಸ್ ನನಗೆ ಸಿಕ್ತು. ಹಾಗೆ ಬ್ಲ್ಯಾಕ್ ಕಲರ್ನ ಯಾರು ಲೈಕ್ ಮಾಡ್ತಾರೋ ಅವ್ರಿಗೂ ಕೂಡ ಬ್ಲ್ಯಾಕ್ ಕಲರ್ ಇಲ್ಲಿ ಅವೈಲೇಬಲ್ ಇದೆ. ಬ್ಲ್ಯಾಕ್ ಕಲರಲ್ಲೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು, ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಅದರ ಜೊತೆಗೆ ರೆಡ್ ಕಲರ್ ಕೂಡ ಅವೈಲೇಬಲ್ ಇದೆ. ಅಂದರೆ ಎಲ್ಲಾದರೂ ಒಂದು ಪಾರ್ಟಿ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ರೆಡ್ ಕಲರ್ ಸ್ವಲ್ಪ ಡಾರ್ಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಾದರೆ ನೀವು ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಇಲ್ಲಿ ಪಿಂಕ್ ಥರ ಕಾಣಿಸ್ತಾ ಇದೆ, ಅಂದರೆ ಒಂಥರ ಆರೆಂಜ್ ಥರ ಕಾಣಿಸ್ತಾ ಇದೆ. ಸೊ ಇದು ಬಂದ್ಬಿಟ್ಟು ರೆಡ್ ಕಲರಲ್ಲಿರುವಂತಹ ಒಂದು ಡ್ರೆಸ್ ಆಗಿದೆ. ಈ ಡ್ರೆಸ್ನ ಬೇಕಾದರೂ ನೀವು ಈ ಕಲರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. 300 ರುಪೀಸ್ಗೆ ಸಿಗತ್ತೆ ಅಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಮಾರ್ಕೆಟ್ ಸೈಡ್ ಹೋದರೆ ಇದು 700 800 ಹೀಗಿದೆ. ಮೀಶೋದಲ್ಲಿ ಜಸ್ಟ್ 300 ರುಪೀಸ್ಗೆ ಈ ಡ್ರೆಸ್ಸು ನಿಮಗೆ ಸಿಗ್ತಾ ಇದೆ. ನೀವು ಈಸಿಯಾಗಿ ಖುಷಿಯಿಂದ ಕೂಡ ಆರಾಮಾಗಿ ಬೈ ಮಾಡ್ಬೋದು ಅಂತ ಹೇಳ್ತೀನಿ. ಎಲ್ಲ ಪ್ರಾಡಕ್ಟ್ಗಳ ಥರ ಇದು ಕೂಡ, ಈ ಡ್ರೆಸ್ ಮೆಟೀರಿಯಲ್ ಕೂಡ ಹೇಳೋದಾದರೆ ಇದರಲ್ಲೂ ಕೂಡ ರಿಟರ್ನ್, ರೀಪ್ಲೇಸ್ಮೆಂಟ್ ಹಾಗೆಯೇ ರೀಫಂಡ್ ಕೂಡ ಮಾಡ್ಕೊಬೋದು.
ಡ್ರೆಸ್ ತುಂಬ ಚೆನ್ನಾಗಿದೆ. ಸೊ ಇದು ಖಂಡಿತವಾಗ್ಲೂ ಹುಡುಗಿರಿಗೆ ಎಲ್ಲ ವುಮೆನ್ಸ್ಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ಇದನ್ನು ನಾನು ನಮ್ಮ ಮಮ್ಮಿಗೆ ಮದರ್ಸ್ ಡೇಗೆ ಅಂತ ಹೇಳಿಬಿಟ್ಟು ಗಿಫ್ಟ್ ಮಾಡ್ತಾಯಿದ್ದೀನಿ ಸರ್ಪ್ರೈಸಾಗಿ. ಸೊ ಅವ್ರಿಗೆ ಗೊತ್ತಿಲ್ಲ, ಸರ್ಪ್ರೈಸಾಗಿ ಗಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಡ್ರೆಸ್ಸು ನಮ್ಮ ಮಮ್ಮಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸೊ ನಂಗೆ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಮಾಡುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಇಷ್ಟೊತ್ತಿನ ಪೇಷನ್ಸಿಂದ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್. ನಿಮ್ಮ ಸಪೋರ್ಟ್ ಸಹಕಾರ ನನ್ನ ಮೇಲೆ ಹಾಗೆ ನಾನು ಮಾಡುವಂತಹ ವಿಡಿಯೋ ಮೇಲೆ ಸದಾಕಾಲ ಇರಲಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ಲವ್ ಯು ಆಲ್.